ನಾನು ಆರ್ ರವಿಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ನಗರ ಘಟಕ, KRS ಪಾರ್ಟಿ. ನನ್ನ ಎಡಗಡೆ ಇರುವಂಥವರು ಮೈಸೂರಿನ ನರಸಿಂಹರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ರವಿಸ್ವಾಮಿ ಅವರು. ಹಾಗೆ ನನ್ನ ಬಲಭಾಗದಲ್ಲಿ ಇರುವಂಥವರು ಮೈಸೂರು ಜಿಲ್ಲಾ ನಗರ ಘಟಕದ ಕಾರ್ಯದರ್ಶಿ ರವಿ ಅವರು. ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಈ ದಿನ ಮೈಸೂರಿನ ಜಿಲ್ಲಾ ಪ್ರಾದೇಶಿಕ ಕಚೇರಿಯಲ್ಲಿ ಸೇರಿದ್ದೀವಿ. ಈ ಎಲ್ಲರಿಗೂ ಈ ಮುಖಾಂತರ ತಿಳಿಸುವ ವಿಚಾರ ಏನು ಅಂತಂದರೆ, ನೀವು ರಾಜ್ಯದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂಥ ಘಟನೆಗಳನ್ನು ನೀವು ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಗಮನಿಸ್ತಿರ್ತೀರ. ಮಾಧ್ಯಮಗಳು ಈ ಮುಖಾಂತರ ಅದನ್ನು ಹೆಚ್ಚದಾಗಿ ಸುದ್ದಿ ಮಾಡ್ತಿದ್ದೇವೆ. ಕಾರಣ ಏನು ಅಂದರೆ, KRS ಪಾರ್ಟಿ ಈ ದಿನ ನಾವು ಇಲ್ಲಿ ಸೇರಿರುವಂಥ ಕಾರಣ ಏನು ಅಂತಂದರೆ, KRS ಪಾರ್ಟಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಿಸುವುದರಲ್ಲಿ, ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಾಡ್ತಿರುವಂಥ ನಿಸ್ವಾರ್ಥ ಸೇವೆ ಏನಿದೆ ಅದಕ್ಕೆ ಪೂರಕವಾಗಿ ಇಲಾಖೆಗಳು ಕೂಡ, ಮುಖ್ಯವಾಗಿ ಲೋಕಾಯುಕ್ತ ಇಲಾಖೆ ಸ್ಪಂದಿಸ್ತಿರೋದು ನಮಗೆ ಇವತ್ತು ನಿಜವಾಗ್ಲೂ ಸಮಾಧಾನಕರ ಸಂಗತಿ ತಂದಿದೆ. ಇವತ್ತಿನ ಈ ವಿಚಾರ ಏನು ಅಂತಂದ್ರೆ, ಇವತ್ತು ನಾವಿಲ್ಲಿ ಸೇರಿರುವಂಥ ವಿಚಾರ ಇತ್ತೀಚೆಗೆ ಕೇವಲ ನಿನ್ನೆಯಷ್ಟೇ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಂತ ಲಂಚವನ್ನು ತೆಗೆದುಕೊಂಡು ಸುಮಾರು 5 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಂಡು ಸಿಕ್ಕಿಬಿದ್ದಂತ ಒಬ್ಬ ಶಾಸಕರು ಏನಿದ್ದಾರೆ, ಲೋಕಾಯುಕ್ತ ದಾಳಿಯಲ್ಲಿ ಒಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ, ಅವರಿಗೆ ಒಂದು ಅವಮಾನಕರ ಸನ್ಮಾನವನ್ನು ಮಾಡಬೇಕು ಅಂತ ಇದನ್ನು ನಾವಿಲ್ಲಿ ಸೇರಿದ್ವಿ. ಮತ್ತು ಆ ಕಾರ್ಯಕ್ರಮ ನಾವು ಈ ಮುಖಾಂತರ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ನೆರವೇರಿಸ್ತಿದ್ವಿ. ನೀವು ನೋಡ್ಬೋದು, ನನ್ನ ಎಡಭಾಗದಲ್ಲಿ ನಾವು ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ. ನಮ್ಮ ಒಂದು ಧ್ಯೇಯ ಮತ್ತೆ ನಮ್ಮ ಒಂದು ಏನಿದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದ್ರಲ್ಲಿ ಹೋರಾಟಕ್ಕೆ ಈ ತರ ವ್ಯಕ್ತಿಗಳು ಏನಿದ್ರೆ ಲಂಚವನ್ನು ತೆಗೆದುಕೊಂಡು ನಮ್ಮ ಒಂದು ಆಡಳಿತ ವ್ಯವಸ್ಥೆಯನ್ನು ಭ್ರಷ್ಟಕೂಪವನ್ನಾಗಿ ಮಾಡ್ತಾ ಇದ್ರೆ, ಅದು ಒಂದು ಶಾಸಕರಾಗಿ ಒಂದು ಜವಾಬ್ದಾರಿ ಹುದ್ದೆಯಲ್ಲಿ ಇಟ್ಕೊಂಡು ಕೂಡ ಅವರಿಗೆ ಈ ತರದ ಒಂದು ತಪ್ಪು ಕೆಲಸಗಳನ್ನ ಮಾಡಿರಲ್ಲ, ಇವ್ರಿಗೆ ಈ ತರವಾದ ಸನ್ಮಾನ ಅಂತಲೇ ನಾವೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ಮೈಸೂರು ಪೇಟ ಹಾರವನ್ನು ಹಾಕಿ ಅವರ ಭಾವಚಿತ್ರಕ್ಕೆ ಸನ್ಮಾನ ಮಾಡಿದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ನಾವೇನ್ ಮಾಡೋದಕ್ಕಾಗುತ್ತೆ ಹೇಳಿ? ಯಾಕಂದ್ರೆ ಇಲ್ಲಿವರೆಗೆ 21ನೇ ಶತಮಾನದವರೆಗೆ ಏನು ರೂಪುರೇಷೆಗಳಾಗಿದೆ ಶಾಸನಗಳಲ್ಲಿ, ಸಾಮಾನ್ಯ ಜನರನ್ನ ಆಡಳಿತದಲ್ಲಿ ಅವರನ್ನ ನಿಷ್ಪಕ್ಷಪಾತವಾಗಿ ಅವರಿಗೆ ಸೇವೆಯನ್ನ ಮಾಡ್ಕೊಳಕ್ ಆಗದೆ ಇರುವಂತ ಎಲ್ಲಾ ರೀತಿಯ ಒಂದು ತಿದ್ದುಪಡಿಗಳನ್ನ ಶಾಸನಗಳಲ್ಲಿ ಮಾಡ್ತಾ ಇದ್ದಾರೆ ಯಾರು? ನಮ್ಮ ಈ ಭ್ರಷ್ಟ ರಾಜಕಾರಣಿಗಳು. ಅದಕ್ಕೆ ಒಂದು ಉತ್ತಮ ಉದಾಹರಣೆ ನಿನ್ನೆ ನಡೆದಂತ ಲೋಕಾಯುಕ್ತ ದಾಳಿ. ಲಂಚ ತಗೊಳ್ಳೋದು ತಪ್ಪು, ಭ್ರಷ್ಟಾಚಾರ ಮಾಡೋದು ತಪ್ಪು. ಆಡಳಿತದಲ್ಲಿ ಆರ್ಥಿಕ ಅನುಕೂಲತೆಗಳು ಮತ್ತು ಸಮಾನತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಬೇಕು ಅಂತೇಳಿ ಎಂತ ಮಹೋನ್ನತ ನಾಯಕರು ಯಾವುದೇ ರೀತಿಯ ಒಂದು ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತೆ ಶಾಸನಗಳನ್ನು ರೂಪಿಸಿದ್ರು ಕೂಡ ಮತ್ತೆ ಇದನ್ನ ಈ ಭ್ರಷ್ಟ ರಾಜಕಾರಣಿಗಳು ಕೆಲವರು ಏನಿದ್ದಾರೆ ತಮ್ಮ ಸ್ವಾರ್ಥ ಹಿತಾಸಕ್ತಿಗೆ ಅದನ್ನ ತಿದ್ದುಪಡಿ ಮಾಡಿ ಶಾಸನಗಳಲ್ಲಿ ಬದಲಾವಣೆಗಳನ್ನ ಮಾಡಿ ಅದನ್ನ ಅವರ ಲಂಚವನ್ನ ಒಡೆಯೋದಕ್ಕೆ ಮತ್ತು ಕೆಲವೊಂದು ಅವರ ಹಿತಾಸಕ್ತಿಗಳನ್ನ ಸ್ವಾರ್ಥವನ್ನು ಸಾಧಿಸೋದಕ್ಕೆ ಏನೇನು ಬೇಕು ಬದಲಾವಣೆಗಳನ್ನ ಶಾಸನಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಕ್ಕೆ ಸಾಧ್ಯವ? ಪ್ರಶ್ನೆ ಮಾಡಿ ಅವರು ನ್ಯಾಯಾಲಯ ಅಥವಾ ಇಲಾಖೆಗಳಲ್ಲಿ ಅದನ್ನ ಸುಸ್ಥಿರವಾಗಿ ಮತ್ತು ಹೆಚ್ಚು ಸಮರ್ಥವಾಗಿ ಎದುರಿಸಲಿಕ್ಕೆ ಈಗಿನ ನಮ್ಮ ಪರಿಸ್ಥಿತಿ ಸಾಧ್ಯ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ನಾಗರಿಕರು ದಯವಿಟ್ಟು ಯೋಚನೆ ಮಾಡಬೇಕು. ಆ ಮುಖಾಂತರ ಇದನ್ನೆಲ್ಲ ತೊಡೆದು ಹಾಕೋದಿಕ್ಕೆ ನಾವು KRS ಪಾರ್ಟಿಯಿಂದ ಏನ್ ನಾವು ಜನಸಾಮಾನ್ಯರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೇವೆ ಅಂತಂದ್ರೆ, ನೀವು ಬನ್ನಿ, ಪಕ್ಷ ಸೇರಬೇಕು. ಈ ಮುಖಾಂತರ ನಾವು ವಿಧಾನಸಭೆಯಲ್ಲಿ ನಮ್ಮ ಒಂದು ಶಕ್ತಿ ಬಲದ ಮೂಲಕ, ಶಾಸನ ಸಂಖ್ಯೆಯ ಮೂಲಕ, ಸದಸ್ಯರ ಸಂಖ್ಯೆಯ ಮೂಲಕ ನಾವು ಎಲ್ಲ ಭ್ರಷ್ಟಾಚಾರವನ್ನ ಗುಣಮಟ್ಟದಲ್ಲಿ ಕಿತ್ತೊಗೆಯೋದಕ್ಕೆ ಏನಾಗಬೇಕು? ನಾವು KRS ಪಾರ್ಟಿಯನ್ನು ಬೆಂಬಲಿಸಿ ಆ ಮುಖಾಂತರ ನಾವು ಆಡಳಿತದ ಒಂದು ಪ್ರಮುಖ ಭಾಗವಾಗಿದ್ದುಕೊಂಡು ಏನಿದೆ ಈ ಶಾಸನಗಳಲ್ಲಾಗಲಿ ಆಡಳಿತ ವ್ಯವಸ್ಥೆಗಳಲ್ಲಿ ಈ ಭ್ರಷ್ಟಾಚಾರ ಮತ್ತು ಈ ಲಂಚ ಉಳಿತನ ಏನಿದೆ ಇದನ್ನ ಗುಣಮಟ್ಟದಲ್ಲಿ ಕಿತ್ತಾಕ್ಬೇಕು ಅಂತಂದ್ರೆ ದಯವಿಟ್ಟು ನೀವು KRS ಪಕ್ಷವನ್ನು ಬೆಂಬಲಿಸಬೇಕು. ಅದೇ ಮುಖಾಂತರ ನೀವು ನೋಡಬಹುದು, KRS ಪಾರ್ಟಿ ಮೂಲಕ ನಮ್ಮ ಸದಸ್ಯರು, ಪ್ರತಿಯೊಬ್ಬ ಸದಸ್ಯರು, ಪದಾಧಿಕಾರಿಗಳಾಗ್ಲಿ, ಒಬ್ಬ ಕಾರ್ಯಕರ್ತ ಆಗ್ಲಿ ಯಶಸ್ವಿಯಾಗಿ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಮತ್ತೆ ತನಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನಿಸ್ತಾ ಇದ್ದಾರೆ. ಅದರಿಂದ ಈ ಮುಖಾಂತರ ಎಚ್ಚೆತ್ತುಕೊಳ್ಳಿ. ನಿಮಗೆಲ್ಲ ಇದೊಂದು ಜಾಗೃತಿ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕೇವಲ ನಮ್ಮ ಈ ಶಕ್ತಿ, ನಮ್ಮ ಈ ಸಂಘಟನೆ ಕೇವಲ ಈ ಅವಮಾನಕರ ಸನ್ಮಾನಕ್ಕೆ ಮಾತ್ರ ಸೀಮಿತ ಆಗಬಾರದು ಅನ್ನೋ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವನ್ನ ನೇರವಾಗಿ ಎದುರಿಸಬೇಕು. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು, ಪದಾಧಿಕಾರಿಗಳು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಅವರನ್ನ ಬೆಂಬಲಿಸಬೇಕು. ಈ ತರ ಏನಾಗ್ತಿದೆ, ಒಂದು ಇಲಾಖೆಗಳಲ್ಲಿ ಒಂದು ಭ್ರಷ್ಟಾಚಾರವನ್ನ ತೊಡೆದು ಮಟ್ಟದಕ್ಕೆ ಅದಕ್ಕೆ ಒಂದು ಮೀರಿದಂತ ಇಲಾಖೆಯನ್ನು ತಂದ್ರೂ ಕೂಡ ಅದನ್ನು ಕೂಡ ಭ್ರಷ್ಟಾಚಾರದ ರೂಪದಲ್ಲಿ ಮುಗಿಸ್ತಾ ಇದ್ರೆ, ಏನೇ ಹೇಳಿ ನೀವು ಯಾವ
ಯಾವುದೇ ಇಲಾಖೆ ಆಗಲಿ, ಯಾವುದೇ ದಾಳಿ ಆಗಲಿ, ಯಾವುದೇ ನ್ಯಾಯಾಲಯ, ಪೊಲೀಸ್ ಇಲಾಖೆ, ಶಿಕ್ಷೆ, ಕಟ್ಟುಪಾಡುಗಳು, ಯಾವುದೇ ಧರ್ಮ, ಜಾತಿ ಎಲ್ಲ ಮುಖ್ಯವಾಗಿ ಯಾರು ಒಂದು ಕ್ರೋಢೀಕೃತ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅವರ ಸ್ವಾರ್ಥದ ಹಿತಾಸಕ್ತಿಗೆ ಸಾಧ್ಯ ಆಗ್ತಿದೆ ಹೊರತು ನಮ್ಮ ಸಂವಿಧಾನದಲ್ಲಿ ಏನಿದೆ ಅಧಿಕಾರದ ವಿಕೇಂದ್ರೀಕರಣ, ಸರ್ವರಿಗೂ ಸಮಪಾಲು ಸಮಪಾಲು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲಿ ಕರೆಕ್ಟ್ ಆಗಿ ಅನುಷ್ಠಾನ ಆಗ್ತಿಲ್ಲ. ಅದರಿಂದಾಗಿ ದಯವಿಟ್ಟು ಜನತೆ ಎಚ್ಚೆತ್ಕೋಬೇಕು. ಈ ಮುಖಾಂತರ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಏನ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯಾದ್ಯಂತ ಏನಿದೆ ಪ್ರಾದೇಶಿಕ ಪಕ್ಷದ ಒಂದು ಪ್ರಮುಖ ಪ್ರಾದೇಶಿಕ ಪಕ್ಷದ ಕೊರತೆ ಏನು ಕಾಣಿಸ್ತಿದೆ ಅದನ್ನ ನೀಗಿಸುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವು ದಯವಿಟ್ಟು ಜನತೆ ಇದನ್ನ ತಿಳ್ಕೋಬೇಕು. ಈ ಮುಖಾಂತರ ಲಂಚವನ್ನ ಕೊಡದೇನೆ ಒಬ್ಬ ವ್ಯಕ್ತಿ ತನ್ನ ಹಕ್ಕು, ತನ್ನ ಜವಾಬ್ದಾರಿ ಮತ್ತು ತನ್ನ ಏನಿದೆ ಒಂದು ತನಗೆ ಸಿಗ್ಬೇಕಾದಂತ ಸವಲತ್ತುಗಳನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡೋದ್ರಲ್ಲಿ ನಾವು KRS ಪಾರ್ಟಿ ಯಾವಾಗಲೂ ಹೋರಾಟ ಮಾಡ್ತಾ ಇದೀವಿ ಮತ್ತು ಯಾವಾಗಲೂ ಆ ಮುಖಾಂತರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೀವಿ. ದಯವಿಟ್ಟು ನೀವು ನಮಗೆ ಬೆಂಬಲಿಸಿ ಅಂತ ಹೇಳ್ತಾ ಈ ಮುಖಾಂತರ ಈ ಒಂದು ಅವಮಾನಕರ ಸನ್ಮಾನವನ್ನ ಮಾಡಿದ್ದೀವಿ. ಇದು ಎಲ್ಲ ಶಾಸಕರಿಗೂ ಒಂದು ಕರೆಯಾಗಿ, ಶಾಸಕರಷ್ಟೇ ಅಲ್ಲ ಅಧಿಕಾರಿಗಳು ಯಾರು ಲಂಚಕ್ಕೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕೆ ಒಳಗಾಗಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಒಂದು ನ್ಯಾಯಯುತವಾದ ಒಂದು ಏನಿದೆ ಸವಲತ್ತುಗಳನ್ನ ಕೊಡೋದ್ರಲ್ಲಿ ನಿರಾಕರಿಸ್ತಾ ಇದ್ದಾರೆ, ಲಂಚವನ್ನ ತಗೊಂಡು ತಮ್ಮ ಸ್ವಾರ್ಥವನ್ನ ಸಾಧಿಸ್ಕೊತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಈಗಾಗಲೇ ಅವಮಾನಕರ ಸನ್ಮಾನಗಳನ್ನ ಮಾಡ್ತಾ ಇದ್ದೀವಿ, ಮುಂದಕ್ಕೂ ಕೂಡ ಮಾಡ್ತೀವಿ. ಜನತೆಯ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಜನತೆಗೆ ಈ ಕಾರ್ಯಕ್ರಮದ ಮುಖಾಂತರ ಕರೆ ಕೊಡೋದು ಏನು ಅಂತಂದ್ರೆ, ನೀವು ನಿಷ್ಪಕ್ಷಪಾತ ರಾಜಕಾರಣಕ್ಕೋಸ್ಕರ ಮತ್ತು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಪ್ರಚಲಿತವಾಗಿ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ಬಯಸುತ್ತಿರುವಂತಹ KRS ಪಾರ್ಟಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ.